ತಮ್ಮಯ್ಯ ಯಾರು ಕೂಡ ಅವರನ್ನು ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು. ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಏನ ಹೇಗಾಗುತ್ತೆ ಅಂತ ನನ್ಕಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನನಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮಗೆ ನಮ್ದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ. ಮಾನ್ಯ ಸದಸ್ಯರು ಮೊದಲನೇದಾಗಿ ಚೆನ್ನಾಗೇ ಹೇಳಿದ್ರು, ಅದೇ ಸಮರ್ಥ ಮಂತ್ರಿ ಇದ್ದೇನೆ, ಆದರೆ ಆದ್ಮೇಲೆ ತೊಂದರೆ ಆಯ್ತದೆ. ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೆ ಇಂಪಾರ್ಟೆಂಟ್ ಅಂತ. ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ದರೆ ಅಲ್ಲಿ. ಮಾನ್ಯ ಅಧ್ಯಕ್ಷರೇ, ಅವರು ನಮ್ಮ ತಿಮ್ಮಯ್ಯ ಅವರು ಏನು ಕೇಳಿರೋ ಪ್ರಶ್ನೆ ಇದೆ, ತಡೆಗೋಡೆ ಬಗ್ಗೆ ಇದೆ. ಮನ್ರೇಗಾ ಉದ್ಯೋಗ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ಕೆ ಶುರು. ತಮ್ಮಯ್ಯ ಸಾರಿ, ದಯವಿಟ್ಟು ತಮ್ಮಯ್ಯ ಯಾರು ಕೂಡ ಅವರನ್ನು ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು. ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಹೇಗಾಗುತ್ತೆ ಅಂತ ನನ್ಕಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನನಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮಗೆ ನಮ್ದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ ಒಂದೊಂದ್ಸರಿ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ, ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ. ಸೊ ದಯವಿಟ್ಟು ಅಂಥದ್ದು ಮಾಹಿತಿ ಯಾರನ್ನ ಅಲ್ಲಿ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ. ಅದು ಯಾವುದೇ ರೀತಿಯಾದಂಥ ಅವರಿಗೆ ನಿಷೇಧ ಇಲ್ಲ. ಸೊ ಅದನ್ನು ದಯವಿಟ್ಟು ನಾನು ಕೂಡ CO ಹತ್ರ ಮಾತನಾಡಿ ಅಂಥದ್ದು ಯಾವುದಾದ್ರೂ ಅಲ್ಲಿ ಲೋಕಲಲ್ಲಿ ಏನಾದರೂ ಆರ್ಡರ್ ಇಶ್ಯೂ ಮಾಡಿದರೆ ಐ ವಿಲ್ ಲುಕ್ ಇನ್ ಟು ದ್ಯಾಟ್. ಬಟ್ ಆಸ್ ಆಫ್ ನೌ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್. ಅದು ಹೊರತುಪಡಿಸಿ ಸರ್, ಅವರು ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ. ಅದು ಮೆಟೀರಿಯಲ್ ಬಿಲ್ಸ್ದು ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ ಅಧ್ಯಕ್ಷರೇ. ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ. ಅದ್ರ ಜೊತೆಗೆ 15ನೇ ಹಣಕಾಸಿನಿಂದ ಒಂದು ಸುಮಾರು 2500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ. ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನು ನಾವಾಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅವರ ಒಂದು ಇನ್ನೂ ಒಂದು ಅವರು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ, ಅದು ಕೂಡ ನಾನು ಈಡೇರಿಸ್ತೇನೆ ಅಧ್ಯಕ್ಷರೇ. ಈಗ ತಮ್ಮ ಮುಖಾಂತರ ಇಲ್ಲಿ ಏನು ಕೇಂದ್ರ ಸರ್ಕಾರದ ಪಾರ್ಟ್ ಇರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕಣ್ಣ ಎಲ್ಲ ಕೂತಿದ್ದಾರೆ. ದಯಮಾಡಿ ನಮಗೆ ಈ NRIGನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಪಾಲು ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಈಗಾಗಲೇ ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಅಲ್ಲಲ್ಲ, ಕೇಂದ್ರ ಸರ್ಕಾರದ NRIG ಅನುದಾನ ಬೇಗ ಬಂದ್ರೆ ಕಾಮಗಾರಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷ ಎಸ್ ಡಿ ರೇವಣ್ಣ ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗದ ಸಚಿವರನ್ನ